One of my best colleagues in Infosys. Guys, welcome back to Sachin YouTube channel. And ನಾವಿವತ್ತು ಆಹಾರ ಬೆಳಕ್ ಬಂದಿವಿ. ಬರ್ರಿ. ಬನ್ನಿ. ಚೆನ್ನಾಗಿಲ್ಲ, ಪರವಾಗಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬರ್ತಾ ಅಮೌಂಟಿಗೆ ಇಲ್ವಾ? 50 ರೂಪಾಯಿಗೆ ದೊಡ್ಡದು ಪಾಪಡ್ ಅಂತ. ಸರ್ವರ್ ಜೆಕೆ ಕೂದ್ಲಿಲ್ವಾ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬರೀ ಡೌಗಳು ಇಲ್ವಾ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಬಕಾಸುರ ನಮ್ ಜನ ಕೈ ತಗೋತಾರೆ ನೋಡು, ಅದ್ರೊಳಗೆ ಕೈ ತಗೋತಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಿಮ್ ಸಚಿನ್ ಗೌಡ ನಮ್ ಬಾಸ್ ತೋರಿಸ್ತೀನಿ ನೋಡಿ. ಇಲ್ಲೇದು ಬಾಸ್ ಜೆಕೆ ಅಂತ ಇನ್ಫೋಸಿಸ್ ಅಲ್ಲಿ ತುಂಬಾ ಮಾಡ್ತಿದ್ದಾರೆ. ಅವ್ರ ಶಿಷ್ಯ ಪ್ರತೀಕ್ ಫ್ರೆಂಡ್ ಇವರು ಮಗ ತೋರಿಸ್ತೀವಿ ಜೆಕೆ ಅವರೇ. ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಮಗ ತೋರ್ಸ. ಹಾಯ್ ಜೆಕೆ. ಅವ್ರಿಗೆ ಪಬ್ಲಿಸಿಟಿ ಕೊಡಕ್ಕೆ ಇಷ್ಟ ಇಲ್ಲ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಎಲ್ಲಿ ನೋಡಿದ್ರು ಬಿರಿಯಾನಿ ಕಾಣಿದೆ ನೋಡಿ. ಒಂದಾದ್ರೂ ವೆಜ್ ಕಾಣಿಸ್ತಿದ್ಯಾ? ದರ್ಶನ್ ಅಣ್ಣಂದಲ್ಲ ಕಣೆ, ದರ್ಶನ್ ಅವ್ರ ಅಳಿಯ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮೆಣಸಿಕಾಯಿ ಬಜ್ಜಿನು, ಬಾಳೆಹಣ್ಣು. ದೊಡ್ಡದು ಪಾಪಡ್ ಅಂತ. ಸರ್ವರ್ ಜೆಕೆ ಅಣ್ಣ. ಪುಳಿಯೋಗರೆ ಟ್ವಿಸ್ಟರ್ ತಗೊಳಕ್ ಬಂದೀವಿ. ಒಂದ್ ತಗೊಳಕ್ಕೆ 1, 2, 3, 4, 5 ಜನ ಬಂದಿದೀವಿ. ಇವ್ ನೋಡ್ರಿ ಹಂತಕ. ನನ್ನ 30 ವರ್ಷದ ಜೀವನದಲ್ಲಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ಸಚಿನ್ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಬಾ. ಫೈನಲಿ ಮುಗೀತು ಆಹಾರ ಮೇಳ. ಮನೆ ಹೋಗ್ತಾ ಇದ್ವಿ. ಕಾಣಿಸ್ತೀರ ನಾನು ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಊರಿಗೆ ಹೋಗ್ತಿಲ್ಲ, ನಾನು ಇನ್ಫೋಸಿಸ್ಗೆ ಹೋಗ್ಬೇಕು.